ಓಕೆ. ಈಗ ಆಸ್ಟ್ರಿಯಾ ಸಾರ್ಡಿನಿಯಾ ಯುದ್ಧ ನೋಡಿ. ಆಸ್ಟ್ರಿಯಾದ ಮೇಲೆ ಇವನು ಯುದ್ಧಕ್ಕೆ ಹೋಗ್ತಾನೆ. ಯಾರು? ಇಟಲಿ ಅಥವಾ ನಾವೇನೀಗ ಕೌರ್ ಬಗ್ಗೆ ಹೇಳ್ತಾ ಇದ್ದೀವಿ. ಕೌಂಟ್ ವಿಕ್ಟರ್ ಇಮ್ಯಾನ್ಯುಯಲ್ ಎರಡನೇ ರಾಜ, ಅಲ್ಲಿ ರಾಜ ಆಗಿದ್ದ. ಎರಡನೇ ವಿಕ್ಟರ್ ಇಮ್ಯಾನ್ಯುಯಲ್ ಅಲ್ಲೇ ರಾಜ. ಈಗ ಯುದ್ಧಕ್ಕೆ ಹೋಗ್ತಾನೆ ಕೌಂಟ್ ಕೌರ್ ಅಥವಾ ಇಟಲಿ ಈ ಆಸ್ಟ್ರಿಯಾದ ಮೇಲೆ ಯುದ್ಧಕ್ಕೆ ಹೋಯ್ತು. ಯಾಕೆಂದರೆ ಈ ರಾಜ್ಯಗಳು ಈ ಥರ ಹರಿದು ಹಂಚಿ ಹೋಗಿದೆ ಅಲ್ವಾ. ಸೊ ಅದರಿಂದ ಅದನ್ನು ಈಗ ಇಟಲಿ ಏಕೀಕರಣ ಆಗಬೇಕು. ಸಾರ್ಡಿನಿಯಾ ರಾಜ್ಯದ ಪ್ರಗತಿಯನ್ನು ಈಗ ಮುಖ್ಯವಾಗಿ ಆಸ್ಟ್ರಿಯಾದ ವಿರುದ್ಧವಾಗಿ ಯುದ್ಧ ಬಲಾಢ್ಯ ಸೈನ್ಯದೊಂದಿಗೆ ಸಾರ್ಡಿನಿಯಾ ರಾಜ್ಯದ ಮೇಲೆ ಯುದ್ಧವನ್ನು ಸಾರತ್ತೆ ಆಸ್ಟ್ರಿಯಾ. ಇವೆರಡರ ನಡುವೆ ಯುದ್ಧ ಆಗುತ್ತೆ. ಕೌಂಟ್ ಕೌರ್ ಹೇಳ್ತಾನೆ, ದಾಳವನ್ನು ಎಸೆದಾಗಿದೆ, ಇದರಿಂದ ಇತಿಹಾಸ ನಿರ್ಮಾಣವಾಗಲಿದೆ ಅಂತೇಳಿ ಹೇಳ್ತಾನೆ. ಯಾಕೆಂದರೆ ಆಲ್ರೆಡಿ ಈಗ ಒಗ್ಗಟ್ಟನ್ನು ಮಾಡಬೇಕು ಅಂತ ಹೇಳಿದರೆ, ಒಟ್ಟುಗೂಡಿಸ್ಬೇಕು ಇಟಲಿಯನ್ ಅಂತ ಹೇಳಿದರೆ ಬೇರೆ ರಾಷ್ಟ್ರದವರ ಸಹಾಯ ಬೇಕು. ಈಗ ಆಲ್ರೆಡಿ ಫ್ರಾನ್ಸ್ನ 3ನೇ ನೆಪೋಲಿಯನ್ನ ಸಹಾಯವನ್ನು ಚಾಣಾಕ್ಷನಾದಂಥ ಇವನು ತೊಗೊಂಡಿದ್ದಾನೆ. ಈಗ ಯುದ್ಧವನ್ನು ಸರಿಯಾಯಿತು. ಕೌಂಟ್ ಕೌರ್ ಈ ಯುದ್ಧದಲ್ಲಿ ಏನು ಪ್ರಮುಖವಾಗಿ ಇಲ್ಲ ನಡೆದಂತಹ ಯುದ್ಧದಲ್ಲಿ ಕೌಂಟ್ ಕೌರ್ ಮತ್ತು ನೆಪೋಲಿಯನ್ನ ಸಂಯುಕ್ತ ಸೈನ್ಯ ಆಸ್ಟ್ರಿಯಾವನ್ನು ಮೆಜೆಂಟಾ ಮತ್ತು ಸಾಲ್ಫೋರಿನೋ ಅಂತಕ್ಕಂಥ ಯುದ್ಧದಲ್ಲಿ ಸೋಲಿಸ್ತವೆ. ನೋಡಿ ಇದರಿಂದ ನೋಡಿ ಇಲ್ಲಿ ಲೊಂಬಾರ್ಡಿ ಇದೆಯಲ್ವಾ, ಲೊಂಬಾರ್ಡಿ ವಶ ಆಯಿತು. ವೆನಿಷಿಯಾ ಕೈವಶ ಆಗ್ತಾ ಇತ್ತು. ಯಾವುದು? ಈಗ ಫ್ರಾನ್ಸ್ ಮತ್ತು ಇಲ್ಲಿ ನೋಡಿ, ಫ್ರಾನ್ಸ್ ಮತ್ತು ಈ ಇಟಲಿಯ ಯುದ್ಧದಲ್ಲಿ ಕೈವಶ ಆಗ್ತಾ ಇತ್ತು. ಆದರೆ ಕೈವಶ ಆಗುವ ಸಮಯದಲ್ಲಿ ಹಠಾತ್ತಾಗಿ ನೆಪೋಲಿಯನ್ ತನ್ನ ಅಲ್ಲಿ ಯುದ್ಧವನ್ನು ನಿಲ್ಲಿಸ್ಬಿಟ್ಟು ಫ್ರಾನ್ಸ್ಗೆ ಹೋಗ್ತಾನೆ. ಇಟಲಿ ಪ್ರಬಲ ರಾಷ್ಟ್ರ ಆಗೋದು ನೆಪೋಲಿಯನ್ಗೆ ನಿಜವಾಗೂ ಇಷ್ಟ ಇರಲಿಲ್ಲ. ಮತ್ತು ಇನ್ನೊಂದು ಸಾಲ್ಫೋರಿನೋ ಯುದ್ಧ ಅಂತ ಹೇಳಿದ್ನಲ್ಲ, ಮೆಜಾಂಟಾ ಸಾಲ್ಫೋರಿನೋ ಯುದ್ಧ. ಸಾಲ್ಫೋರಿನೋ ಕಾಳಗದಲ್ಲಿ ಅಪಾರ ಸಾವು ನೋವು ಉಂಟಾಯಿತು. ಆಸ್ಟ್ರಿಯಾದ ಬಲಿಷ್ಠ ಸೈನಿಕ ಶಕ್ತಿ ಇನ್ನು ಮುಂದೆ ಫ್ರಾನ್ಸ್ಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಅವನು ಯುದ್ಧವನ್ನು ಮಾಡಿಕೊಂಡಿರುವಂಥದ್ದು. ಈಗ ಆಸ್ಟ್ರಿಯಾದ ಚಕ್ರವರ್ತಿ ಜೊತೆಗೆ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ ಆಚೆ ಕಡೆ. ವಿಲ್ಲಾ ಫ್ರಾಂಕ್ ಅಂತ ಒಪ್ಪಂದವನ್ನು ಮಾಡಿಕೊಂಡು ಇವನು ಯುದ್ಧದಿಂದ ಹೊರಗೆ ಹೋಗಿರುವಂಥದ್ದು ಫ್ರಾನ್ಸಿಂದ. ಕವೂರ್ ಫ್ರಾಂಬಿಯಸ್ ಒಪ್ಪಂದದ ಪ್ರಕಾರ ಫ್ರಾನ್ಸ್ಗೆ ಸವಾಯ್ ಮತ್ತು ನೀಸ್ ಪ್ರದೇಶಗಳನ್ನು ಬಿಟ್ಕೊಟ್ಟ. ಕವೂರ್ ಏನು ಹೇಳಿದ್ದ? ಒಪ್ಪಂದವನ್ನು ಮಾಡ್ಕೊಂಡಿದ್ನಲ್ಲ ಫ್ರಾನ್ಸ್ ಜೊತೆಗೆ, ಕೆಲವು ಪ್ರದೇಶಗಳನ್ನು ಕೊಡಬೇಕಾಗಿತ್ತು ಅವನು. ಸವಾಯ್ ಮತ್ತು ನೀಸ್ ಪ್ರದೇಶಗಳನ್ನು ಈ ಯುದ್ಧದಿಂದಾಗಿ ಬಿಟ್ಕೊಡ್ತಾನೆ. ಈ ಒಪ್ಪಂದದ ಇಟಾಲಿಯನ್ರಿಗೆ ಮತ್ತು ಈ ಒಪ್ಪಂದ ಅನ್ನೋದು ಇಟಾಲಿಯನ್ರಿಗೆ ಮತ್ತು ಕವೂರನಿಗೆ ಒಂದು ಆಘಾತವನ್ನು ಉಂಟು ಮಾಡ್ತೀವಿ. ಯಾಕೆ ಹೇಳಿ? ಈಗ ಮಧ್ಯೆ ಯುದ್ಧದಿಂದ ಹೊರಗೋಗ್ಬಿಡ್ತೀವಿ. ಫ್ರಾನ್ಸ್ ಸಹಾಯ ಮಾಡ್ತಾಯಿತ್ತು. ಇನ್ನೊಂದು ಪ್ರದೇಶ ವೆನೇಷಿಯಾ ನೋಡಿ, ವೆನೇಷಿಯಾ ಸಿಗ್ತಾಯಿತ್ತು. ಬಟ್ ಅಷ್ಟೊತ್ತಿಗೆ ಅವನು ಫ್ರಾನ್ಸ್ ಕೈ ಕೊಡ್ತು. ಇದು ಮತ್ತು ವಿಲ್ಲಾ ಫ್ರಾಂಕ್ ಅಂತ ಒಪ್ಪಂದವನ್ನು ಅವರವರೇ ಮಾಡಿಕೊಂಡ್ರು. ಇದು ಜನರಲ್ಲಿ ಒಂದು ಆತಂಕವನ್ನು ಅಥವಾ ಇಟಾಲಿಯನ್ನಲ್ಲಿ ಆತಂಕವನ್ನು ಉಂಟು ಮಾಡ್ತು. ಇರಲಿ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಮಧ್ಯ ಇಟಲಿ ರಾಜ್ಯಗಳ ಸೇರ್ಪಡೆ ನೋಡಿ. ಮಧ್ಯ ಇಟಲಿಯಲ್ಲಿ ಫ್ರಾನ್ಸ್ನ ದೊರೆಯ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. 1860ರಲ್ಲಿ ಆಸ್ಟ್ರಿಯಾ ನಿಯಂತ್ರಣದಲ್ಲಿದ್ದಂತಹ ಮಧ್ಯ ಇಟಲಿಯ ರಾಜ್ಯಗಳು ಆಸ್ಟ್ರಿಯಾದ ನಿಯಂತ್ರಣದಲ್ಲಿತ್ತು. ಫಾರ್ಮಾ, ಮೊಡರ್ನಾ, ಟಸ್ಕನಿ ರಾಜ್ಯಗಳು ತಾವಾಗಿಯೇ ಬಂದು ಸಾರ್ಡಿನಿಯಾವನ್ನು ಸೇರಿ ಬಯಸ್ತವೆ. ಹೆದರ್ಕೊಂಡ್ವು. 3ನೇ ನೆಪೋಲಿಯನ್ ಇಟಾಲಿಯನ್ನರ ಬಯಕೆಯನ್ನು ಮನ್ನಿಸಿ ವಿಲೀನ ಮಾಡಿಕೊಳ್ಳಿಕ್ಕೆ ಒಪ್ಕೊಳ್ತಾನೆ. ಈ 3 ರಾಜ್ಯಗಳು ಕೂಡ ಆಸ್ಟ್ರಿಯಾ ಇದು ಅನಿವಾರ್ಯವಾಗಿ ಒಪ್ಕೊಂಡಂಥ ಆಸ್ಟ್ರಿಯಾ ಸಾರ್ಡಿನಿಯಾ ರಾಜ್ಯದಲ್ಲಿ ಫಾರ್ಮಾ, ಮೊಡೆನಾ, ಟಸ್ಕನಿಯನ್ನು ಸೇರಿಸ್ತಾರೆ. ಲೊಂಬಾರ್ಡಿ ಆಲ್ರೆಡಿ ಇಟಲಿಗೆ ಸೇರಿಬಿಟ್ಟಿತ್ತು. ಆ್ಯಂಡ್ ದೆನ್ ಅದೇ ವರ್ಷ ಪೋಪನ ನಿಯಂತ್ರಣದಲ್ಲಿದ್ದಂತಹ ಬೋಲಾಗ್ನ ಮತ್ತು ರೋಮಾಗ್ನ ಈ ಪ್ರದೇಶಗಳು ಏನಾಯಿತು, ಜನತೆಗೆ ಪೋಪನ ಅಧಿಕಾರವನ್ನು ಧಿಕ್ಕರಿಸಿ ಸಾರ್ಡಿನಿಯಾ ರಾಜ್ಯದಲ್ಲಿ ಸೇರಿಕೊಂಡ್ವು. ಅಲ್ಲಿಗೆ ನಾವು ಲೊಂಬಾರ್ಡಿ, ಫಾರ್ಮಾ, ಮೊಡೆನಾ, ಟಸ್ಕನಿ, ರೋಮಾಗ್ನ, ಬೋಲಾಗ್ನ ಈ ರಾಜ್ಯಗಳು ಸವಾಯ್ ಜಿನಾವ್, ಫಡ್ಮಂಟ ಏನು ಇಟಲಿ ಏಕೀಕರಣದಲ್ಲಿತ್ತು ಅವುಗಳ ಜೊತೆಗೆ 1860ರಲ್ಲಿ ಸೇರಿಕೊಳ್ಳುತ್ತೆ. ಹೀಗೆ ವಿಸ್ತೃತಗೊಂಡಂಥ ಸಾರ್ಡಿನಿಯಾದ ಪ್ರಥಮ ಸಂಸತ್ತು, ಸಾರ್ಡಿನಿಯಾ ಅಥವಾ ಇಟಲಿಯ ಸಂಸತ್ತು 1860ರಲ್ಲಿ ಟ್ಯೂರಿನ್ನಲ್ಲಿ ಸಮಾವೇಶಗೊಳ್ಳುತ್ತೆ. ನಿಮಗೆ ಟ್ಯೂರಿನ್ ಬಗ್ಗೆ ಮ್ಯಾಪ್ ವರ್ಕಲ್ಲಿ ಕೇಳ್ಬೋದು, ಬರೀರಿ ಅಂತ. ವಿಕ್ಟರ್ ಇಮ್ಯಾನ್ಯುಯಲನ್ನು ಸಮಗ್ರ ಇಟಲಿಯ ದೊರೆ ಅಂಥೇಳಿ, ಈಗ ಸಮಗ್ರ ಇಟಲಿಗೆ ದೊರೆ ಅಂತೇಳಿ ಅವನನ್ನು ಘೋಷಣೆ ಮಾಡಲಾಗುತ್ತೆ.
ಹಾಗಂತ ನಾವೀಗ ವೆನಿಷಿಯಾ ಇನ್ನೂ ಸೇರ್ಪಡೆ ಆಗಿಲ್ಲ. ಆ್ಯಂಡ್ ದೆನ್ ಸಿಸಿಲಿ, ನೇಪಲ್ಸ್ ಇನ್ನೂ ಕೂಡ ಆಗಿಲ್ಲ ಅನ್ನೋದನ್ನು ನಾವು ನೋಡ್ಬೋದು. ವೆನಿಷಿಯಾ, ರೋಮ್, ಸಿಸಿಲಿ, ನೇಪಲ್ಸ್ಗಳು ಹೇಗೆ ಸೇರ್ಪಡೆ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ. ನೆಕ್ಸ್ಟು ಈಗ ಜೋಸೆಫ್ ಗ್ಯಾರಿಬಾಲ್ಡಿ 1849ರಿಂದ 1866ರವರೆಗೆ ಇವನು ಹೇಗೆ ಕೆಲಸ ಮಾಡ್ದ ಅಂತ ನೋಡೋಣ. He is celebrated as one of the greatest generals of modern times and as the hero of the two worlds, who commanded and fought in many military campaigns that led to unification of Italy. Piedmont-Austria War. The first step towards the unification of Italy was the Piedmont-Austria War of 1869. Then unification of Central Italy, annexation of Naples and Sicily, campaign of Rome, the first parliament of Italy, the Austro-Prussian War of 1866, annexation of Rome. ನಾನು ಈಗಲೇ ಆಲ್ರೆಡಿ ಹೇಳಿದ್ದೆ ನಿಮಗೆ ಏನಂದರೆ ವೆನಿಷಿಯಾ ಇನ್ನೂ ಸೇರಲಿಲ್ಲ. ಆಸ್ಟ್ರಿಯಾ ಇಟಲಿಯ ಯುದ್ಧದಲ್ಲಿ ಅಥವಾ ಸಾರ್ಡಿನಿಯ ಯುದ್ಧದಲ್ಲಿ ಲೊಂಬಾರ್ಡಿ ಗೆದ್ದ ಕೂಡಲೇ ಫ್ರಾನ್ಸ್ ಕೈ ಕೊಟ್ಟಿತ್ತು, ವೆನಿಷಿಯಾ ಬಾಕಿ ಉಳಿದಿತ್ತು. ಫಾರ್ಮಾ ಮೊಡೆನಾ ಟಸ್ಕನಿ ರಾಜ್ಯ ಸೇರಿಕೊಂಡಿತ್ತು. ರೋಮಾಗ್ನ ಬೋಲಾಗ್ನ ಜಾಯಿನ್ ಆಯಿತು. ಸವಾಯ್ ಜಿನಾವ ಫಿಡ್ಮಂಟ್ ಇಟಲಿದೇ ಆಗಿತ್ತು. ಈಗ ಸಿಸಿಲಿ, ನೇಪಲ್ಸ್, ರೋಮ್ ಜಾಯಿನ್ ಆಗಿಲ್ಲ, ವೆನಿಷಿಯಾ ಜಾಯಿನ್ ಆಗಿಲ್ಲ ಇನ್ನು. ದೆನ್ ಈಗ ಹೇಗೆ ಅವುಗಳು ಈ ರಾಷ್ಟ್ರದಲ್ಲಿ ಜಾಯಿನ್ ಆದವು ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ಈಗ ಗ್ಯಾರಿಬಾಲ್ಡಿ ಬಗ್ಗೆ ಸ್ವಲ್ಪ ನೋಡಬೇಕು ಅಂದರೆ ಇವನು ಒಳ್ಳೆಯ ವೀರ ಯೋಧ, ಹೋರಾಟಗಾರ, ಸಾಹಸಿ ಮತ್ತು ಒಬ್ಬ ಕ್ರಾಂತಿಕಾರಿ ಆಗಿದ್ದ. ಇವನಿಗೆ ಮೊದಲಿಂದನೂ ಸಮುದ್ರಯಾನ, ನೌಕಾಕಾಳಗದಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿ ಇತ್ತು. ಮ್ಯಾಜಿನಿಯ ಅಭಿಮಾನಿಯಾಗಿದ್ದ. ಸಣ್ಣ ವಯಸ್ಸಲ್ಲೇ ಇವನು ಅಂದರೆ 24ನೇ ವಯಸ್ಸಿನಲ್ಲಿ ಯಂಗ್ ಇಟಲಿಯಲ್ಲಿ ಇವನು ಸೇರಿಕೊಂಡಿದ್ದ. ಯಂಗ್ ಇಟಲಿ ಕಟ್ಟಿದ ಮ್ಯಾಜಿನಿ ನೀವು ನೋಡಿದ್ದೀರಿ. ಅದರಿಂದ ಇವನು 1834ರಲ್ಲೇ ಮರಣದಂಡನೆ ಶಿಕ್ಷೆಗೆ ಗುರಿಯಾಗ್ತಾನೆ. ಅಲ್ಲಿಂದ ಅವನು ಓಡಿ ಏನು ಮಾಡ್ತಾನೆ, ದಕ್ಷಿಣ ಅಮೆರಿಕಕ್ಕೆ ಓಡೋಗ್ತಾನೆ. 14 ವರ್ಷಗಳ ಕಾಲ ಒಂದು ಇಟಾಲಿಯನ್ ಲೀಜನ್ ಅಂತಕ್ಕಂತಹ ಸೈನ್ಯದ ನಾಯಕನಾಗಿ ಅನೇಕ ಯುದ್ಧದಲ್ಲಿ ಭಾಗವಹಿಸಿರ್ತಾನೆ. ಆ ಒಂದು ಅನುಭವ ಅವನಿಗೆ ಇರುತ್ತೆ. ದೆನ್ ಕುದುರೆ ಸವಾರಿ, ಗೆರಿಲ್ಲಾ ಯುದ್ಧತಂತ್ರವನ್ನು ಅವನು ಒಂದು ಕಲ್ತಿರ್ತಾನೆ. ಅವನ ಒಂದು ಖಡ್ಗ ನೀತಿ ಆ್ಯಕ್ಚುಲಾಗಿ ಇಲ್ಲಿ ನೋಡಿ, ಮ್ಯಾಜಿನಿ ಇಟಲಿಯ ಹೃದಯ ಅಂತ ಕರೀತಾರೆ, ಗ್ಯಾರಿಬಾಲ್ಡಿ ಇಟಲಿಯ ಖಡ್ಗ ಅಂತ ಕರೀತಾರೆ, ಕವೂರ್ನನ್ನು ಒಂದು ಇಟಲಿಯ ಒಂದು ಆತ್ಮ ಅಂತ ಕರೀತಾರೆ. ಓಕೆ, ಇವನು ಯುವಕರ ಇವನು ಅನಿಟಾ ಅನ್ನುವವಳು ಮದುವೆ ಆಗ್ತಾನೆ. ನೆಕ್ಸ್ಟು ಗ್ಯಾರಿಬಾಲ್ಡಿ 1848ರಲ್ಲಿ ಇಟಲಿಗೆ ಬರ್ತಾನೆ. ಇಟಲಿಯಲ್ಲಿ ಚಳುವಳಿಯಲ್ಲಿ ಭಾಗವಹಿಸ್ತಾನೆ. ಅದೇ ವರ್ಷ ಕೆಂಪಂಗಿ ದಳ ಅಥವಾ ರೆಡ್ ಶರ್ಟ್ಸ್ ಅನ್ನುವಂತಹ ಯುವಕ ಪಡೆಯನ್ನು ಕಟ್ತಾನೆ. ದೆನ್ 1150 ಸದಸ್ಯರನ್ನು ಇದು ಒಳಗೊಂಡಿತ್ತು. 1000 ದಳ ಅಂತ ಕೂಡ ಇದನ್ನು ಕರೀತಾ ಇದ್ದರು. ಅವನನ್ನು ಖಡ್ಗದಿಂದಲೇ ಏಕೀಕರಣ ಒಂದು ಸಾಧ್ಯ ಅನ್ನೋದು ಅವನ ನೀತಿಯಾಗಿತ್ತು. 1 ಮಿನಿಟ್ ಮಾತಾಡಿ. ಖಡ್ಗದಿಂದಲೇ ಏಕೀಕರಣ ಸಾಧ್ಯ ಅನ್ನೋದು ಇವನ ಒಂದು ನಂಬಿಕೆ ಆಗಿತ್ತು. 1848ರಲ್ಲಿ ವೆನಿಷಿಯಾದ ಮೇಲೆ ದಾಳಿ ಮಾಡ್ತಾನೆ. ನಾನು ಆಲ್ರೆಡಿ ಹೇಳಿದೆ ವೆನಿಷಿಯಾ ಇನ್ನೂ ಸೇರ್ಪಡೆ ಆಗಿಲ್ಲ ಅನ್ನೋದು. ಆಸ್ಟ್ರಿಯಾ ಸೈನಿಕರು ಇವನ ದಾಳಿಯನ್ನು ವಿಫಲಗೊಳಿಸಿದ್ರಿಂದ 48ರಲ್ಲೇ ದಾಳಿ ಮಾಡಿದ್ದ, ಅಮೇರಿಕಕ್ಕೆ ಹೋಗಿರ್ತಾನೆ. ದೆನ್ 1854ಕ್ಕೆ ಇವನು ಒಂದು ಕ್ಯಾಪೆರಾ ಅನ್ನೋ ದ್ವೀಪದಲ್ಲಿ ಇವನು ಕೃಷಿ ಜೀವನವನ್ನು ನಡೆಸ್ತಾ ಇರ್ತಾನೆ 54ರಲ್ಲಿ. ಈಗ 1860ಕ್ಕೆ ಬರೋಣ ನಾವು. ಸಿಸಿಲಿಯ ಮೇಲೆ ದಾಳಿ, ನೇಪಲ್ಸ್ ಮತ್ತು ಸಿಸಿಲಿ ಎರಡರ ಮೇಲೂ 1860ರಲ್ಲಿ ಇವನು ದಾಳಿ ಮಾಡ್ತಾನೆ. ಫ್ರಾನ್ಸ್ನ ಬೋರ್ಬನ್ ವಂಶದ ದೊರೆ 2ನೇ ಫ್ರಾನ್ಸಿಸ್ನ ಆಳ್ವಿಕೆ ವಿರುದ್ಧ ಕ್ರಾಂತಿಯನ್ನು ನಡೆಸಿ ಮತ್ತು ಗ್ಯಾರಿಬಾಲ್ಡಿಯ ನೆರವನ್ನು ಕೋರ್ತಾನೆ. ಆ್ಯಕ್ಚುಲಿ ನೋಡಿ, ದಕ್ಷಿಣ ಇಟಲಿಯ ಸಿಸಿಲಿ ಮತ್ತು ನೇಪಲ್ಸ್ಗಳು ಫ್ರಾನ್ಸ್ನ ಬೋರ್ಬನ್ ವಂಶದ ದೊರೆ 2ನೇ ಫ್ರಾನ್ಸಿಸ್ನ ಆಳ್ವಿಕೆ ವಿರುದ್ಧ ಕ್ರಾಂತಿ ನಡೆಸಿರುವಂಥದ್ದು. ನಾವು ನೋಡಿ, ಒಂದು ನಿಮಿಷ ನೋಡಿ, ಮೇಲೆ ನೋಡಿ,
ಸಿಸಿಲಿ ಮತ್ತು ನೇಪಲ್ಸ್ನಲ್ಲಿ ಫ್ರಾನ್ಸ್ ದೊರೆಯ ನಿಯಂತ್ರಣಕ್ಕೆ ಒಳಪಟ್ಟಿದ್ದಿಲ್ಲ. ಸಿಯರ್ ಸಿಸಿಲಿ ಮತ್ತು ಫ್ರಾನ್ಸ್ನ ಆಳ್ವಿಕೆಯಲ್ಲಿತ್ತು. ಅವರ ಒಂದು ಅಲ್ಲಿಯ ಜನರು ಫ್ರಾನ್ಸ್ನ ಆಳ್ವಿಕೆ ವಿರುದ್ಧ ದಂಗೆ ಎದ್ರು ಗ್ಯಾರಿಬಾಲ್ಡಿ ಹೆಲ್ಪನ್ನು ಕೇಳ್ತಾರೆ. ಆಯಿತು ಅಂಥೇಳಿ ಇವನು ಏನು ಮಾಡ್ತಾನೆ, ಸಾರ್ಡಿನಿಯಾ ದೊರೆಯಾದಂಥ ವಿಕ್ಟರ್ ಎಮಾನ್ಯುಯಲ್ನ ಒಂದು ಸಪೋರ್ಟಿಂದ ಗ್ಯಾರಿಬಾಲ್ಡಿ 1860ರಲ್ಲಿ ಸಿಸಿಲಿ ಮತ್ತು ನೇಪಲ್ಸ್ ಮೇಲೆ 24,000 ಒಂದು ದೊರೆಯ ಜನರ ಒಂದು ಸೈನ್ಯದ ಜೊತೆಗೆ ಸಿಸಿಲಿಯ ಮೇಲೆ ದಾಳಿ ಮಾಡ್ತಾನೆ. ನೇಪಲ್ಸ್ನ ಮೇಲೆ 10,000 ಸೈನಿಕರನ್ನು ಅಲ್ಲಿ ಒಂದಿಷ್ಟು ಜನರ ಮೇಲೆ ದಾಳಿ ಮಾಡ್ತಾನೆ. ಸಾಕಷ್ಟು ಒಂದು 24,000 ಸೈನ್ಯ ಈ ಎರಡು ನೇಪಲ್ಸ್ ಮತ್ತು ಸಿಸಿಲಿಯ ಮೇಲೆ ಇವನ ಮೂಲಕವಾಗಿ ದಾಳಿಯನ್ನು ಮಾಡುತ್ತೆ. ಬೇರೆ ಬೇರೆ ರೀತಿಯ ಯುದ್ಧ ಶೈಲಿಯನ್ನು ತಿಳ್ಕೊಂಡಂತಹ ಏನು ಗ್ಯಾರಿಬಾಲ್ಡಿ ಇದ್ದಾನೆ, ಅವನು ಫ್ರಾನ್ಸಿಸನ್ನು ಅಥವಾ ಫ್ರಾನ್ಸಿಸ್ ಅಂದರೆ ಫ್ರಾನ್ಸ್ನ ದೊರೆ, 2ನೇ ಫ್ರಾನ್ಸಿಸನ್ನು ಸೋಲಿಸಿ ಸಿಸಿಲಿಯನ್ನು ಅವನು ಆಟೋಮೆಟಿಕ್ಕಾಗಿ ಗ್ಯಾರಿಬಾಲ್ಡಿ ಕೊಡ್ತಾನೆ. ಇವನು ಇಟಲಿಗೆ ಸಿಸಿಲಿಯನ್ನು ಈ ರೀತಿಯಾಗಿ ಗೆದ್ದು ಕೊಡ್ತಾನೆ. ಆ್ಯಂಡ್ ದೆನ್ ನೇಪಲ್ಸನ್ನು ಇದೇ ಸಮಯದಲ್ಲಿ ನೇಪಲ್ಸ್ನ ಮೇಲೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸ್ತಾನೆ. 2ನೇ ಫ್ರಾನ್ಸಿಸ್ ಅಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರಿಂದ ಪಲಾಯನ ಮಾಡ್ತಾನೆ ಹಾಗೂ ನೇಪಲ್ಸ್ ಮತ್ತು ಸಿಸಿಲಿ ಇಟಲಿಯ ವಶವಾಗುತ್ತೆ. ಈ ರೀತಿಯಾಗಿ ಗ್ಯಾರಿಬಾಲ್ಡಿ ತನ್ನ ಖಡ್ಗ ನೀತಿಯಿಂದಾಗಿ ಇಲ್ಲಿ ಇಟಲಿಗೆ 2 ಪ್ರದೇಶಗಳನ್ನು, ಯಾವುದು ಸಿಸಿಲಿ ಮತ್ತು ನೇಪಲ್ಸನ್ನು ಇಟಲಿಗೆ ತಂದು ಕೊಡ್ತಾನೆ. ಲೊಂಬಾರ್ಡಿ ಬಂತು, ಆಲ್ರೆಡಿ ಬಂದಿದೆ. ಫಾರ್ಮಾ ಮೊಡೆನ ಟಸ್ಕಲಿ ಬಂದಿದೆ. ಸಿಸಿಲಿ, ನೇಪಲ್ಸ್, ರೋಮ್ ಬಂದಿದೆ. ರೋಮಾಗ್ನ, ಬೋಲಾಗ್ನ ಇವುಗಳು ಇಟಲಿ ಈ 3 ರಾಜ್ಯಗಳಿಗೆ, ಸವಾಯ್ ಜಿನೋವಾ, ಪಿಡ್ಮಾಂಟ್ಗಳಿಗೆ ಸೇರ್ಪಡೆಯಾಯಿತು. ನಮಗೆ ವೆನಿಷಿಯಾ ಮಾತ್ರ ಸೇರ್ಪಡೆ ಆಗಲಿಲ್ಲ. ಈ ರೀತಿಯಾಗಿ ಇಟಲಿಯನ್ನು 13 ರಾಜ್ಯಗಳಾಗಿ ಮಾಡಿರೋದು ವಿಯೆನ್ನಾ ಕಾಂಗ್ರೆಸ್. ಆ ಒಂದು ನೀತಿಯಿಂದನೇ ಇಟಲಿ ಏಕೀಕರಣಗೊಳ್ಳಬೇಕಾದಂತಹ ಅನಿವಾರ್ಯತೆ ಇತ್ತು. ಈ ರೀತಿಯಾಗಿ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ನ ಪೋಪ್ನ ಇವರ ನೇತೃತ್ವಕ್ಕೆ ಈ ಎಲ್ಲ ರಾಜ್ಯಗಳನ್ನು ಡಿವೈಡ್ ಮಾಡಿ ಹಂಚಿದ್ರಿಂದ ಇಟಲಿ ಏಕೀಕರಣಗೊಳ್ಳುವಂಥ ಅನಿವಾರ್ಯತೆ ಇತ್ತು. ಈ 3 ಜನರ ಒಂದು ಹಿಡಿತ ಸಾಧಿಸಿದ್ರಿಂದ ಅಥವಾ ಈ 3 ಜನರ ನೀತಿಯಿಂದಾಗಿ ಇಟಲಿ ಏಕೀಕರಣ ಪೂರ್ಣಗೊಳ್ತಾ ಬಂತು. ಈಗ ವೆನಿಷಿಯಾ ರೋಮ್ ಅಂತ ಹೇಳಿಲ್ಲ, ರೋಮ್ ಮೇಲೆ ಹೇಗೆ ದಾಳಿಯಾಯಿತು, ಹೇಗೆ ಇಟಲಿಗೆ ಸೇರ್ಪಡೆಯಾಯಿತು ಅಂತ ನೋಡೋಣ. ವೆನಿಷಿಯಾವನ್ನು ಸ್ವಾಧೀನಪಡಿಸ್ಕೊಳ್ಬೇಕಾಗಿತ್ತು, ಹಾಗೂ ರೋಮನ್ನು ಸೇರ್ಪಡೆಗೊಳಿಸಬೇಕಾಗಿತ್ತು. ಇದು ವೆನಿಷಿಯಾ ಆಸ್ಟ್ರಿಯಾದ ವಶದಲ್ಲಿ ಇತ್ತು. ದೆನ್ ಈ ಸ್ವಾಧೀನವು ಜರ್ಮನಿ ಏಕೀಕರಣದೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ. ಜರ್ಮನಿ ಏಕೀಕರಣದ ನಾಯಕತ್ವದ ವಹಿಸಿದಂತಹ ಪ್ರಷ್ಯಾ 1866ರಲ್ಲಿ ಆಸ್ಟ್ರಿಯಾದ ಮೇಲೆ ಯುದ್ಧವನ್ನು ಸಾರಿತು. ಈಗ ನಾವು ನೋಡ್ತಾ ಇರೋದು ಜರ್ಮನಿ ಆಸ್ಟ್ರಿಯಾದ ಮೇಲೆ ಯುದ್ಧ ಸಾರಿರುವಂಥದ್ದು. ಜರ್ಮನಿ ಏಕೀಕರಣದಲ್ಲಿ ನೀವು ಅದನ್ನು ನೋಡ್ತೀರಾ. ಅದರಲ್ಲಿ ಜರ್ಮನಿ ಏಕೀಕರಣ ಮತ್ತೊಂದು ಸೆಷನಲ್ಲಿ ಮಾಡ್ತೀನಿ, ಆಗ ಹೇಳ್ತೀನಿ. ಅಲ್ಲೂ ಕೂಡ ಜರ್ಮನಿ ಏಕೀಕರಣ ಸಾಧಿಸಬೇಕು ಅಂದರೆ ಆಸ್ಟ್ರಿಯಾದ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಅದು ಆಸ್ಟ್ರೋ ಪ್ರಷಿಯನ್ ಯುದ್ಧ, ಅದು ಬೇರೆ, ಅಲ್ಲಿ ಪ್ರಾರಂಭ ಆಗಿತ್ತು. ಈ ಸಮಯದಲ್ಲಿ ವಿಕ್ಟರ್ ಇಮ್ಯಾನ್ಯುಯಲ್ ಏನು ಮಾಡ್ತಾನೆ, ಆಸ್ಟ್ರಿಯಾದ ಮೇಲೆ ಯುದ್ಧ ಮಾಡಿದಾಗ ಇಲ್ಲಿಯ ರಾಜ ಜರ್ಮನಿಯ ಪರವಾಗಿ ಭಾಗವಹಿಸ್ತಾನೆ. ಇದು ಇಟಲಿ ಏಕೀಕರಣದ ಒಂದು ನೆರವಿಗೆ ಅವಕಾಶ ಆಯಿತು. ಜರ್ಮನಿಯ ಜೊತೆಗೆ ಒಂದು ಸೀಕ್ರೆಟಾಗಿ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಯಾವುದು, ಇಟಲಿ ಅಥವಾ ಫೀಡ್ಮಾಂಟ್ ಅಂತ ಹೇಳ್ಬೋದು, ಅಥವಾ ಇವನು ಕವೂರ್ ಅಂತ ಕವೂರಲ್ಲ, ಇವನು ರಾಜನಾದವನು ಅಲ್ಲಿ ಒಪ್ಪಂದ ಮಾಡಿಕೊಳ್ತಾನೆ. ಸೊ ಇಟಲಿಯ ಏಕೀಕರಣದಲ್ಲಿ ಅವನು ಜರ್ಮನಿ ಸಹಾಯ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಇತ್ತು. ಫ್ರಾಗ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಆ ಫ್ರಾಗ್ ಒಪ್ಪಂದದ ಮೂಲಕವಾಗಿ ಈ ಇಟಲಿಯಲ್ಲಿ ವೆನಿಷಿಯಾವನ್ನು ದಾಳಿ ಮಾಡಿದಾಗ ಅಥವಾ ಮತ್ತು ರೋಮ್ ಮೇಲೆ ದಾಳಿ ಮಾಡಿದಾಗ ಈಗ ಸಹಾಯ ಮಾಡಿದ್ದು ಯಾರು ನಮಗೆ, ಇಲ್ಲಿ ಜರ್ಮನಿಯ ಸೈನ್ಯ ಸಹಾಯವನ್ನು ಮಾಡುತ್ತೆ. ಇದರಿಂದ ಫ್ರಾನ್ಸ್ನ ದೊರೆ ರೋಮಿಂದ ತೊರೆದು ಹೋಗಬೇಕಾದಂಥ ಅನಿವಾರ್ಯತೆ ಉಂಟಾಗತ್ತೆ. ಅಲ್ಲಿ ಫ್ರಾನ್ಸ್ನ ವಿರುದ್ಧವಾಗಿ ಜರ್ಮನಿಯ ಸಹಾಯ ನಮಗಿಲ್ಲಿ ಸಿಗುತ್ತೆ. ಈ ರೀತಿಯಾಗಿ ಜಾಣತನದಿಂದ ಏನಾಯಿತು, ಇವನು ಇಲ್ಲಿಯ ದೊರೆ ಸಾರ್ಡಿನಿಯಾದ ದೊರೆ ಜರ್ಮನಿಯನ್ನು ತನ್ನ ಜೊತೆಗೆ ಸೆಳೆದುಕೊಳ್ತಾನೆ.
ಆ್ಯಂಡ್ ದೆನ್ ಇದೇ ಸಮಯದಲ್ಲಿ ಇಲ್ಲಿಯ ರಾಜನಾಗಿದ್ದಂಥ ವಿಕ್ಟರ್ ಇಮ್ಯಾನ್ಯುಯಲ್ ಆಲ್ರೆಡಿ ಹೇಳಿದ್ದೀನಿ, ರೋಮ್ನ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ್ಯಂಡ್ ದೆನ್ ಈಗ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಫ್ರಾಂಕೋ ಪ್ರಷ್ಯನ್ ಯುದ್ಧ, ಫ್ರಾನ್ಸ್ಕೋ ಮತ್ತು ಪ್ರಷ್ಯಾ ಅಂದರೆ ಜರ್ಮನಿಯದ್ದು. ಆ ಯುದ್ಧದಲ್ಲಿ ಫ್ರಾನ್ಸ್ನ ದೊರೆ ಏನಿದ್ದಾನೆ, ಇಲ್ಲಿ ಇಟಲಿಯಲ್ಲಿ ಅವನು ಪೋಪ್ನ ಒಂದು ಸಪೋರ್ಟಿಂಗ್ ಇದ್ನಲ್ಲ, ಸೈನ್ಯವನ್ನು ಇಟ್ಟಿದ್ದ. ಇಲ್ಲಿ ಪೋಪ್ನ ಜೊತೆಗಿದ್ದಂಥ ಸೈನ್ಯವನ್ನು ಫ್ರಾನ್ಸ್, ಜರ್ಮನಿ ಮತ್ತು ಪ್ರಷ್ಯಾ ಅಂದರೆ ಜರ್ಮನಿಯ ರಾಜ್ಯ, ಆ ಯುದ್ಧದಲ್ಲಿ ವಾಪಸ್ ತಗೊಂಡು ಹೋಗ್ತಾನೆ. ಇಲ್ಲಿಂದ ರೋಮಿಂದ ತನ್ನ ಸೈನ್ಯವನ್ನು ಫ್ರಾಂಕೋ ಪ್ರಷ್ಯನ್ ಯುದ್ಧದಲ್ಲಿ ವಾಪಸ್ ತಗೊಂಡು ಹೋಗ್ತಾನೆ. ವಾಪಸ್ ತಗೊಂಡು ಹೋದಾಗ ಅನಿವಾರ್ಯವಾಗಿ ಇಲ್ಲೇನಾಗುತ್ತೆ, ಇಲ್ಲಿಯ ರೋಮ್ನ ನಿಯಂತ್ರಣ ಯಾರಲ್ಲಿ ಇತ್ತು, ಫ್ರಾನ್ಸ್ನ ದೊರೆಯ ನಿಯಂತ್ರಣ ಇತ್ತಲ್ಲ, ಅವನು ಸೈನ್ಯ ತಗೊಂಡು ಹೋದ ಕೂಡಲೇ ಇಲ್ಲಿ ಅನಿವಾರ್ಯವಾಗಿ ಒಂದು ವೀಕ್ನೆಸ್ ಸ್ಟಾರ್ಟ್ ಆಯಿತು. ಆಗ ಇಲ್ಲಿಯ ಆಕ್ರಮಣವನ್ನು ಮಾಡಲಾಗುತ್ತೆ. ವಿಕ್ಟರ್ ಇಮ್ಯಾನ್ಯುಯಲ್ ಆಕ್ರಮಣವನ್ನು ಮಾಡ್ತಾನೆ. ಆಕ್ರಮಣ ಮಾಡಿ ರೋಮನ್ನು ಇಟಲಿಗೆ ಸೇರಿಸ್ಕೊಳ್ತಾನೆ. ಈ ರೀತಿಯಾಗಿ ಲೊಂಬಾರ್ಡಿ, ವೆನಿಷಿಯಾ, ಫಾರ್ಮಾ, ಮೊಡೆನಾ, ಟಸ್ಕನಿ, ಸಿಸಿಲಿ, ನೇಪಲ್ಸ್, ರೋಮಾಗ್ನ, ಬೋಲಾಗ್ನ, ಈ ಪ್ರದೇಶಗಳು, ಈ ಮೂರೂ ಪ್ರದೇಶಗಳಿಗೆ ಅಂದರೆ ಇಟಲಿಯ ನಿಜವಾದ ದೊರೆಗಳು ಆಳ್ವಿಕೆ ಮಾಡ್ತಿದ್ದಂತಹ ಪ್ರದೇಶಗಳಿಗೆ ಸೇರಿಕೊಳ್ಳುತ್ತೆ. ಈ ರೀತಿಯಾಗಿ ಸೇರಿಕೊಂಡು 1870ರಲ್ಲಿ ಇಟಲಿ ಏಕೀಕರಣ ಸಂಪೂರ್ಣ ಆಗುತ್ತೆ. ತಮ್ಮ ಕನಸನ್ನು ಇಟಲಿಯನ್ನರು ನನಸು ಮಾಡಿಕೊಟ್ರು. ಮ್ಯಾಜಿನಿಯ ಬರಹದ ನೀತಿ, ಕವೂರ್ನ ರಾಜನೀತಿ, ಗ್ಯಾರಿಬಾಲ್ಡಿಯ ಖಡ್ಗನೀತಿ, ವಿಕ್ಟರ್ ಇಮ್ಯಾನ್ಯುಯಲ್ನ ತಂತ್ರನೀತಿ, ಈ ಫಲಗಳಿಂದ ಇಟಲಿ ಏಕೀಕರಣ ಪೂರ್ಣಗೊಳ್ಳುತ್ತೆ. ಅದಕ್ಕೆ ನಾನು ಹೇಳಿದ್ದು ಮ್ಯಾಜಿನಿಯನ್ನು ಇಟಲಿಯ ಹೃದಯ, ಮ್ಯಾಜಿನಿಯನ್ನು ಇಟಲಿಯ ಹೃದಯ, ಹಾಗೆಯೇ ಗ್ಯಾರಿಬಾಲ್ಡಿಯನ್ನು ಇಟಲಿಯ ಖಡ್ಗ, ಹಾಗೂ ಇವನನ್ನು ಕವೂರ್ನನ್ನು ಇಟಲಿಯ ಆತ್ಮ, ಹಾಗೂ ವಿಕ್ಟರ್ ಇಮ್ಯಾನ್ಯುಯಲ್ನನ್ನು ಇಟಲಿಯ ಒಂದು ತಂತ್ರವನ್ನು ಯೂಸ್ ಮಾಡಿದ ತಂತ್ರ ಅಂತ ಹೇಳಿ ನಾವು ಕರೆಯಲಾಗಿದೆ. ಈ ರೀತಿಯಾಗಿ 1870ರಲ್ಲಿ ಇಟಲಿ ಏಕೀಕರಣ ಸಂಪೂರ್ಣವಾಗುತ್ತೆ. ಈ ಪೂರ್ವದಲ್ಲಿ ವಿಯೆನ್ನಾ ಕಾಂಗ್ರೆಸ್ನ ತೀರ್ಮಾನದಿಂದ ಇಟಲಿ 13 ರಾಜ್ಯಗಳಾಗಿ ಡಿವೈಡ್ ಆಗಿತ್ತು. ಆ ಡಿವೈಡ್ ಆದಂತಹ ಒಂದು ಇಟಲಿ ಏಕೀಕರಣ ಅನ್ನೋದು ಈ ಎಲ್ಲ ಒಂದು ದೇಶಭಕ್ತರ ಸಹಾಯದಿಂದ ಹಾಗೂ ರಾಜನಾದಂಥ ವಿಕ್ಟರ್ ಇಮ್ಯಾನ್ಯುಯಲ್ನ ಒಂದು ತಂತ್ರದಿಂದ ಇಟಲಿ ಏಕೀಕರಣ ಸಂಪೂರ್ಣವಾಗಿ ಆಗ್ತದೆ.